ಶಿಕ್ಷಕರ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಯ 2 ಬೆರಳು ಕಟ್ಟಾಗಿರುವಂತ ಘಟನೆ ಒಂದು ನಡೆದಿದೆ. ನೋಡಿ, ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ವಿದ್ಯಾರ್ಥಿನಿಯ ಬೆರಳು ಉಳ್ಕೊಳ್ತಾ ಇತ್ತು. ಶಾಲೆಯ ಬಾಗಿಲಿಗೆ ಸಿಲುಕಿ 2 ಬೆರಳುಗಳು ತುಂಡಾಗಿರುವಂತ ಘಟನೆ ಇದೆ. ತುಮಕೂರಿನ ಗೂಳೂರು ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಪೋಷಕರಿಗೆ ಮಾಹಿತಿ ನೀಡದೆ ತಾವೇ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಶಿಕ್ಷಕರು. ಬೆರಳು ಏನಾಗಿದೆ ಅಂದರೆ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ ಶಿಕ್ಷಕರು. ಚಿಕ್ಕ ಮಗು ನೋಡಿ, ಪಾಪ ವಿದ್ಯಾರ್ಥಿನಿ ಹೆಂಗೆ ಎಜುಕೇಷನ್ ಮಾಡೋಕ್ಕಾಗತ್ತೆ? 2 ಬೆರಳು ಕಟ್ಟಾಗಿದೆಯಂತೆ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ನೋಡಿ ಪಾಪ, ಈಗ ಈ ವಿದ್ಯಾರ್ಥಿನಿ, ಈ ಮಗು ಏನು ಮಾಡುತ್ತೆ? 2 ಬೆರಳು ಈಗ ಕಟ್ಟಾಗಿ ಹೋಗಿದೆ. ಅದಲ್ಲದೆ ಇವ್ರು ಮಾಡಿರೋದು ಇನ್ನೊಂದು ಕೆಲಸ, ಪೋಷಕರಿಗೆ ಮಾಹಿತಿ ನೀಡಬೇಕು ಅಲ್ವಾ? ಪೋಷಕರಿಗೆ ಮಾಹಿತಿ ನೀಡಿಲ್ಲ. ಹರೆಬರಲ್ಲಿ ಇವರೇ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟು ಕೊಡಿಸಿದ್ದಾರೆ. ಪೋಷಕರು ಇದೀಗ ಕಂಗಾಲಾಗಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಡೀಟೇಲ್ಸ್ ಅಂದರೆ ಹೇಗೆ ನಿರ್ಲಕ್ಷ್ಯ ವಹಿಸಿದ್ರು, ಪೋಷಕರಿಗೆ ಗೊತ್ತಿಲ್ಲದೇನೆ ಯಾಕೆ ಇವರು ಟ್ರೀಟ್ಮೆಂಟ್ ಕೊಡಿಸೋ ಕೆಲಸ ಮಾಡಿದ್ರು? ಎಸ್ನಿತಿ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ತುಮಕೂರು ತಾಲೂಕಿನ ಗೂಳೂರಿನ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು, ಮಕ್ಕಳನ್ನ ಊಟ ಆಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಿಟ್ಟಂತ ವೇಳೆ ಗುಂಪಾಗಿ ಬಂದಂತ ಮಕ್ಕಳು ಸಡನ್ ಆಗಿ ಒಂದು ಮಗು ಕೈ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ 2 ಬೆರಳುಗಳು ಕಟ್ಟಾದ್ರೂ ಕೂಡ ಶಿಕ್ಷಕರು ಇದನ್ನ ಮುಚ್ಚಿಟ್ಟಿರ್ತಕ್ಕಂಥದ್ದು. ಪೋಷಕರಿಗೆ ಸರಿಯಾದಂತ ಮಾಹಿತಿ ಕೊಡದೇನೆ ಡೈರೆಕ್ಟ್ ಆಗಿ ಅವರೇ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡುವಂತದ್ದು 2 ಕಟ್ಟಾದಂತಹ 2 ಬೆರಳುಗಳು ಅವುಗಳನ್ನ ಬಿಸಾಕಿರುವಂತದ್ದು ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ. ಪೋಷಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಕೂಡ ಪೋಷಕರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲೆಯ ಶಿಕ್ಷಕರು ಮತ್ತೆ DDPI BO ಸೇರಿದಂತೆ ಹಲವರ ಮೇಲೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಈ ಒಂದು ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನೋಡೋದಾದ್ರೆ ಏನು 1 ವರ್ಷದ ವಿದ್ಯಾರ್ಥಿಗೆ 2 ಬೆರಳುಗಳು ಹೋಗಿರ್ತಕ್ಕಂಥ ಸಾಕಷ್ಟು ರೀತಿಯ ಅಂತ ಒಂದು ಆಘಾತ ಕೂಡ ಅಂತ ಹೇಳ್ಬೋದು. ಆದ್ರೆ ಈಗಾಗಲೇ ಅವರು ಸಹಾಯಸ್ಥವನ್ನು ಕೂಡ ಮಾಡಿರ್ತಕ್ಕಂಥದ್ದು. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿಸಿ ಈಗಾಗಲೇ ಕೂಡ ಬೆಂಗಳೂರು ಕೂಡ ರೆಫರ್ ಮಾಡಿದ್ರ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಸಂತೋಷ್. ತಮ್ಮ ಡೀಟೇಲ್ಸ್ಗೆ ಯಾವ ಟೈಮಲ್ಲಿ ಹಿಂಗಾಗಿದ್ದು? ಅಲ್ಲಿ ಟೀಚರ್ಸ್ ಯಾರು ಇರ್ಲಿಲ್ವಾ? ನೀನು ಒಬ್ಳೇ ಇದ್ದ? ಈ ಕದಕ್ಕೆ ಇತ್ತ ಯಾರನ್ನ ಬೆಳ್ಳಗೆ ಏನೋ ಕತ್ತರಿಸ ಯಾರನ್ನ ಯಾರೋ ಒಳಗಡೆಯಿಂದ ಕದಾಕಿದ್ರು. ಕದಾಕಿ ಬೇಳೆ ಸಿಕ್ಕಾಕೊಂಡಿರೋದ?